ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಷಷ್ಠಿ ಹಬ್ಬ ವಿಶೇಷ ಆಗಿರೋದ್ರಿಂದ ಇವತ್ತೆಲ್ಲ ಕೆಲಸನೂ ಮುಗಿಸಿದ್ದೀನಿ. ಈಗ ಆಲ್ರೆಡಿ ನಾನು ಪೂಜೆ ಮಾಡಿಕೊಂಡು ಅದ್ರ ಜೊತೆಗೆ ಕಿಚಡಿ ಮಾಡೋದು, ವೆಜಿಟೇಬಲ್ ಕಿಚಡಿ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಪೂಜೆಗೆ ಫಸ್ಟು ಹೂವು ಕಿತ್ಕೊಬರೋಣ. ಹೂವು ಕಿತ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. Okay, 2, 3, 4, 5 minutes.
ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಕಿಚಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ತರಕಾರಿ ಜೊತೆಗೆ ಹೆಸರುಬೇಳೆ ಇಷ್ಟು ತೊಗೊಂಡಿದ್ದೀನಿ. ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆನ ತೊಳ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ 3/4 ಕಪ್ ತೊಗೊಂಡಿದ್ರೆ ಅಕ್ಕಿ ಬಂದ್ಬಿಟ್ಟು 1.5 ಕಪ್ ತೊಗೊಂಡಿದ್ದೀನಿ ನಾನು. ನಮಗೆ ಎಷ್ಟು ಬೇಕು ತಿಂಡಿಗೆ ಅಷ್ಟು ನಾನು ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಅಂದರೆ 1.5 ಲೋಟಕ್ಕೆ ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪ್ರತಿಯೊಂದು ತರಕಾರಿನೂ ಹಾಕಿ ಮಾಡೋ ಅಂಥದ್ದು ಕಿಚಡಿನ. ಷಷ್ಠಿ ಹಬ್ಬದಲ್ಲಿ ಪ್ರತಿಯೊಂದು ತರಕಾರಿನೂ ಹಾಕಿ ಮಾಡಬೇಕು. ಹಾಗಾಗಿ ಪ್ರತಿಯೊಂದು ತರಕಾರಿನೂ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇವಾಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಅಕ್ಕಿ ಜೊತೆಗೆ ಹೆಸರುಬೇಳೆ, ಅಕ್ಕಿ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿರೋ ಅಂಥ ತರಕಾರಿನ ಹಾಕ್ಕೊಂಡು 1-2 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, ಅಕ್ಕಿ, ತರಕಾರಿ, ಹೆಸರುಬೇಳೆ ಬೇಯಿಟ್ಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕೊಳ್ತೀನಿ. ಕೆಲವೊಬ್ಬರು ಕಾಯಿ ಹಾಕಲ್ಲ, ನಾನು ಕಾಯಿ ಹಾಕತ್ತೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕಿಬಿಟ್ಟು ಇಷ್ಟೆಲ್ಲ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ವಿಸಲ್ ಆಗಲಿ. ಜಾರ್ ತಗೊಳ್ಬರಿತ್ತು ಅಂತ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ರುಬ್ಬಕ್ಕೆ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಬಾದಾಮಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನ ಪುಡಿ ಮಾಡ್ಕೊಳ್ಳೋಣ. ಬೇಗ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಗುತ್ತಾ ಇದೆ. ಈಗ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಜೊತೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಜೊತೆಗೆ ಇದು ರುಬ್ಬಿದ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಬಾದಾಮಿ ಇಷ್ಟ ಹಾಕ್ಬಿಟ್ಟು ರುಬ್ಬಿದ್ದಂಥದ್ದು. ಅದು ಸ್ವಲ್ಪ ಬ್ರೌನಿಶ್ ಬರಲಿ. ಈ ಬ್ರೌನಿಶ್ ಆದ ತಕ್ಷಣವೇ ಟೊಮೊಟೊ ಹಾಕ್ಕೊಳ್ಳೋಣ. ಖಾರ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಖಾರ, ಎಷ್ಟು ನಿಮಗೆ ರುಚಿಗೆ ಬೇಕಾಗುತ್ತೆ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಅನ್ನಕ್ಕೆ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪನೇ ಹಾಕಬೇಕು, ಮತ್ತು ಉಪ್ಪು ಜಾಸ್ತಿ ಆದಷ್ಟು ಉಪ್ಪು ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದೇ ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದಕ್ಕೆ. ಕಿಚಡಿಗೆ ಬಂದು ಹುಣಸೆ ಹುಳಿನೇ ಮೇಯ್ನ್ ಆಗಿರುತ್ತೆ. ನೋಡಿ, ಮಸಾಲೆ ಈ ಥರ ಇದಾಯಿತು, ಸ್ಮ್ಯಾಶ್ ಆಯಿತು. ಇವಾಗ ಏನು ಕೂಗಿಸ್ಕೊಂಡಿದ್ರು, ಇದು 2 ವಿಸಲ್ ಆಗಿದೆ. ಕೂಗಿಸ್ಕೊಂಡಿದ್ದಂಥ ತರಕಾರಿ ಅನ್ನನ ಅದರೊಳಗಡೆ ಹಾಕೊಳ್ಳೋಣ. ಹಾಕ್ಬಿಟ್ಟು ಇಲ್ಲೇನು ನಾನು ನೀರು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ 2 ಲೋಟ ಎಕ್ಸ್ಟ್ರಾ, ಅದನ್ನು ಅದಕ್ಕೆ ಹಾಕಿ ಒಂದು ಕುದಿ ಕುದಿಸ್ಕೊಳ್ಳೋಣ. ಸ್ಟವ್ ಹಾಕಿ
ಈಗ ತಿರುಗಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳೋಣ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಅದು ಫ್ಲೇವರ್ ಮತ್ತು ಇದೆಲ್ಲ ಚೆನ್ನಾಗಿ ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ. ಅದನ್ನು ಮುಚ್ಚಿಬಿಡೋಣ. ಇವಾಗ ಒಂದು ಸ್ವಲ್ಪ ಬಾಯ್ಲ್ ಆಗಲಿ, ಆಮೇಲೆ ತೆಗೆದು ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೇಯ್ನ್ಲಿ ಇವತ್ತು ಷಷ್ಠಿ ಹಬ್ಬ ಆಗಿರೋದ್ರಿಂದ ನೆಲದ ಮೇಲೆ ಊಟ ಮಾಡೋ ಅಂಥದ್ದು, ನೆಲದ ಮೇಲೆ ಇಸ್ಕೊಂಡು, ಆದ್ದರಿಂದ ನಾವೆಲ್ಲರೂ ನೆಲದ ಮೇಲೆ ಊಟ ಮಾಡೋದ್ರಿಂದ ನೆಲ ಒರೆಸ್ಕೊತಾ ಇದ್ದೀನಿ. ಸೇರಿಸ್ಕೊಳ್ತಿದ್ಯಾ? ಅದೇ ನಿರ್ಮಿತನ ಸೇರಿಸ್ಕೊಳ್ತಿದ್ಯಾ? ಅಮ್ಮ ಬಂದಿಲ್ಲ, ಅಮ್ಮಗೆ ಹಾಕ್ಬಿಡ ಮಾಡಿದಿರಲ್ಲ ಆಲ್ರೆಡಿ. ಇದು ಪೂಜೆ ಫ್ರೆಂಡ್ಸ್, ನಿಮಗೇನಾದರೂ ಚರ್ಮ ರೋಗ ಅಥವಾ ನೆರೊಳ್ಳೆ ಈ ಥರ ಎಲ್ಲ ಏನಾದರೂ ಇದ್ದರೆ ಹಿಂಗೆ ಷಷ್ಠಿ ಹಬ್ಬದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಸ್ಕೊಂಡು ನಾವು ಊಟ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇವತ್ತು ಸುಬ್ರಹ್ಮಣ್ಯನ ನೆನೆತಾ ನಾವು ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಬೆಳಗ್ಗೆನೇ ಷಷ್ಠಿ ಹಬ್ಬ ಮಾಡಿರೋದು ಹೆಂಗೆ ಅಂತ ಎಲ್ಲ ನೀವು ನೋಡಿದ್ರೆ, ಕಿಚಡಿ ಮಾಡೋದು ಎಲ್ಲನೂ ನೋಡ್ಕೊಂಡ್ರೆ. ಇದ್ರದ್ದು ಹಬ್ಬದ ವಿಶೇಷ ಏನಂದರೆ, ನಮಗೆ ನೆರಳೆ ಏನಾದರೂ ಆಗಿದ್ರೆ ಅರಿಸ್ಕೊಂಡು ನಾವು ನೆಲದಲ್ಲಿ ಊಟ ಮಾಡ್ತೀವಿ ಅಂತ ಅರಿಸ್ಕೊಂಡು ಉಪವಾಸ ಇದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೇರಾದ ನಂತರ ನಾವು ಊಟ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ, ಮತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ಇನ್ನೊಂದು ಮಾಡ್ತಾರೆ, ಈ ಷಷ್ಠಿ ಹಬ್ಬದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂದರೆ ತೇರಾದಮೇಲೆ ಊಟ ಮಾಡಿದ್ದು ಎಂಜಲೆಲ್ಲ ಎತ್ತುತ್ತಾರೆ, ತುಂಬ ಒಳ್ಳೆಯದಾಗತ್ತೆ ಅಂತ ಮಾಡ್ತಾರೆ. ಅದು ಕೂಡ ತುಂಬ ಒಳ್ಳೆಯದಾಗತ್ತೆ. ಸೊ ಇವತ್ತೆಲ್ಲ ಈ ರೀತಿಯಾಗಿ ನನ್ನ ಷಷ್ಠಿ ಹಬ್ಬ ನಾನು ಏನಕ್ಕೆ ಅಂದರೆ ಮಕ್ಕಳು ಹೋಗೋ ಅಷ್ಟರಲ್ಲೂ ಮಾಡಬೇಕು ಅಂತ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮಾಡಿದ್ದೀನಿ. ಅದರಿಂದ ಮಕ್ಳಿಗೆ ಮತ್ತೆ ಬೇರೆ ಮಾಡಿ ನಾವು ಬೇರೆ ಮಾಡಿ ಎಂಜಲು ಅಂಟು ಮುಂಟು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬೇಗ ಮುಗಿಸ್ಕೊಬಿಟ್ಟು ಈ ರೀತಿಯಾಗಿ ಮಾಡಿಬಿಟ್ಟೆ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಾನು ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮುಂದೆ ಬರೋದಕ್ಕೆ ನಿಮ್ಮ ಆಶೀರ್ವಾದನೇ ತುಂಬ ಮುಖ್ಯ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ.